ನಮಸ್ತೆ ಸ್ನೇಹಿತರೆ, ನಾಳೆ ಗುರುವಾರ ರಾಯರ ಪೂಜೆಗೆಲ್ಲ ಹೂವು ಹೊಲಿತಾ ಇದ್ದೀನಿ. ನನಗೆ ತುಂಬ ಜನ ಕೇಳ್ತಿದ್ರಿ, ಅಕ್ಕ ನೀವು ಹೂವು ಹೊಲಿಯೋದು ಯಾಕೆ ಒಂದ್ಸಲಿನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ತುಂಬ ಜನ ಕೇಳ್ತಿದ್ರು ಅಂತೇಳಿ ನಾನು ಇವತ್ತು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದೆರಡು ಅದಕ್ಕೆ ಕರೆಕ್ಟಾಗಿ ಕೈ ಹೊಡೆದಿದೆ. ವಿಗ್ರಹಕ್ಕೊಂದು ಹೊಡಿಬೇಕಲ್ಲ, ಸ್ವಲ್ಪ ಚಿಕ್ಕದಾಗಿ ಹೊಡಿ, ಜಾಸ್ತಿ ಹೊಡಿದ್ರೆ ಜಾಸ್ತಿ ಅಂದ್ರೆ ಅದು ಚಿಕ್ಕದಲ್ವಾ, ನೆಲಕ್ಕೆ ಸಾಕು. ದೊಡ್ಡದು ಒಂದಿರುತ್ತೆ ಬೃಂದಾವನ. ನೀನು ಕಟ್ಟಬಾರ್ದಾಗಿತ್ತು, ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ದೊಡ್ಡದು ಆಯ್ಕೊಂಡು ಹೊಲ್ಕೋತಿದ್ದೆ ನಾನು. ನೀನು ಯಾಕೆ ಕಟ್ಟಿದೆ? ಅಲ್ಲಮ್ಮ, ಹಬ್ಬ ಇಲ್ಲ ಏನಿಲ್ಲ, ಹಬ್ಬ ಆಗುವಾಗ ಶಾಮಂತಿಗೆ ಹೂವಿನಕ್ಕೆ ಅಷ್ಟೊಂದು ರೇಟ್ ಹೇಳಿದ್ರು. 380 ರೂಪಾಯಿ ಅಂತೆ. ಎಷ್ಟು? 380. ಹೂವು ತುಂಬಾ ಚೆನ್ನಾಗಿತ್ತು, ಏನ್ ಫ್ರೆಶ್ ಆಗಿತ್ತು ಅಂದ್ರೆ ಚೆನ್ನಾಗಿತ್ತು. ನಾನು ಕಡ್ಡಿನೇ ಹೋಗ್ಬಿಡ್ತದೆ, ಅರ್ಧ ಕೆಜಿ ಕಡ್ಡಿ ಹೂವು ಅಲ್ವಾ, ಕಡ್ಡಿ ಅರ್ಧ ಕೆಜಿ. ಟಿವಿ ಅಷ್ಟು ಬಟುಟೆ ಈ ತರ ಊರಾಗ್ಲ ಟಿವಿ ಸೌಂಡ್ ಕೊಟ್ಕೊಂಡು ಯಾವಾಗಲೂ ಮಾಡಲ್ಲ. ಹೇಳ್ಬೇಕು, ನಾವು ಮಾಡ್ತಾ ಕೊಟ್ಬಿಡ್ತಾ ಇದ್ದೆ. ಏನದು? ಏನೈತದ? ಸಿಂಕಲ್ಲಿ ಇಕ್ಕು ಇನ್ನೇನ್ ಮಾಡ್ತೀಯ? ಎರಡೆರಡು ಹಾಕು, ಹಿಂಗೆ ಡೇಟ್ ಮಾಡಿ ಹಿಂಗೆ. ಅಷ್ಟಷ್ಟೇ ಇರೋದಾ? ಹೌದು, ಸೊಪ್ಪು ಚೆನ್ನಾಗಿಲ್ಲ ಅಲ್ವಾ? ಎಲ್ಲ ಕರ್ದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮಾತಾಡಿ ನೀನು ಪಲ್ಲಕ್ಕಿ ನೋಡಿದ್ದೆ, 101 ಪಲ್ಲಕ್ಕಿ ಶ್ರೀರಾಮನವಮಿಗೆ ತಾನೇ ಇರಬೇಕು. ಉಗಾದಿಯಾಗ 9 ದಿವಸಕ್ಕೆ ನಮ್ಮ ದೇವಸ್ಥಾನದಲ್ಲಿ ದೈವ ದೇವಸ್ಥಾನಕ್ಕೂ ನಿಲ್ಸಿರ್ತಾರೆ. ಪಲ್ಲಕ್ಕಿ 101 ಪಲ್ಲಕ್ಕಿ ಅಕ್ಕಿ ಹೂವು ಸೊಪ್ಪು ತುಂಬಾ ದೊಡ್ಡದಿಲ್ಲ ಬಿಡು, ಇಷ್ಟೇ ಐತೆ. 50 ರೂಪಾಯಿ ಅಂತೆ. ಏನ್ 1/4 ಕೆಜಿನ? 200 ರೂಪಾಯಿ ಅಂತೆ. ಈ 1/4 ಕೆಜಿ ಸಾಕೊಂಡ್ರೆ ಮತ್ತೆ 1/4 ಕೆಜಿ ಶಾಮಂತಿ ಇವತ್ತು ನೀರೇ ಸಾಕಾಗ್ತಿದ್ದಿಲ್ಲ, ಸುಗಂಧ ಜೋಗ್ ಸಾಕು. ಸಾಕು, 2 ತಾವು ಹಾಕು ಸಾಕು. ಆಗುತ್ತೆ ಅಲ್ವಾ? ಎಲ್ಲ 1 ಕೆಜಿಗೆ 260 ರೂಪಾಯಿ ಕೆಜಿ ಸುಗಂಧ ಜೋನ. ರೋಸ್ ಹೋಯ್ತು ತಗೋ. ಈ ರೋಸು ಎಷ್ಟು 2 ಮೊಳ ಆಗುತ್ತಾ? ಅದಕ್ಕೆ ಒಂಚೂರು ಸೊಪ್ಪು ಹಾಕ್ಬಿಟ್ಟ ನೀನು ರಾಯರಿಗೆ ಏನು ಇದಾಕೊಳ್ಳ. ಈ ಸೊಪ್ಪು ಜಾಸ್ತಿ ಚಿಕ್ಕದಾಗುತ್ತೆ ಬಿಡಮ್ಮ, ವಾರದಲ್ಲಿ ಇಡು ಎಲ್ಲ ಉದ್ರೆ ಹೋಗ್ತಾ ಐತೆ. ಏನು ನೀನು ಕರೆಕ್ಟಾಗಿ ಜೋಡ್ಸಕ್ ಗೊತ್ತಿಲ್ಲ ಅಷ್ಟೇ. ಅದನ್ನ ಚಿಕ್ಕದಾಗಿದ್ರೆ ನೀಟಾಗಿ ಬರೋ ಸೊಪ್ಪು ತೋರ್ಸ್ಲ ನೋಡು. ಅಗಲ್ವಾಗಿದ್ರೆ ಎರಡೆರಡು ಸೊಪ್ಪು ಹಾಕಿದ್ರೆ ಸಾಕು ಕಣಮ್ಮ. ತುಂಬಾ ಚಿಕ್ಕದಾಗಿ ಹಾಯ್ಕೋಬೇಕು ನೋಡಿ, ಫುಲ್ಲು ಎಲ್ಲ ಸೊಪ್ಪು ಇದೆಲ್ಲ ಹಾಯ್ಕೊಂಡು. ಮನೀಶ್ ಮತ್ತೆ ಬಾರ ಇನ್ನೊಂದು ನಿಮಿಷ. ಈ ಚಿಕ್ಕ ಸೊಪ್ಪುಗಳೆಲ್ಲ ಎತ್ತು ದೊಡ್ಡದು ಮಾತ್ರ ಹಾಯ್ಕೊಡ್ಬೋ, ಒಂದು ಆರಕ್ಕಾಗಷ್ಟು. ನಾವು ಬರಲ್ಲ ಬಿಡೋವೆಲ್ಲ. ಗೊತ್ತಾಗುತ್ತೆ ಬಿಡ, ನಾನು ಹಾಯ್ಕೊಡ್ತೀನಿ ತಗೊಳ್ಳಿ, ಇಟ್ಕೊಡ್ತೀನಿ. ಹಾಕ್ತೀನಿ ಜೋಡಿಸ್ಕೊಳಕ್ ಹೇಳ್ತಾರೆ. ಚಿಕ್ಕದಾಗಿದ್ರೆ ನೀಟಾಗಿ ಬರುತ್ತೆ, ದೊಡ್ಡದಾಗಿದ್ರೆ ಸೈಡಲ್ಲಿ ಒಂದು ಕಟ್ ಮಾಡಿ. ಸರಿ ಆಯ್ತು. ಎಷ್ಟಾಗಲ್ಲ ಹಾಕ್ತೀಯ ಅದಕ್ಕೆ? ಇಲ್ಲಿ ನೋಡಮ್ಮ, ಇಲ್ಲೆಲ್ಲ ಬಿತ್ತೋಗ್ತಾ ಇತ್ತಮ್ಮ. ನೀನು ಕರೆಕ್ಟಾಗಿ ಸಿಕ್ಸ್ ಮಾಡಿ ಮಧ್ಯದ ಕರೆಕ್ಟಾಗಿ ಇಕ್ಕ ಮಾಡಿ ಇರುವಾಗ ಹಾಕೋಬೇಡಿ. ಹಿಂಗೆ ಹಾಕೋ, ಈ ಸೈಡಲ್ಲಿ ಒಂದು ಹಿಂಗೆ ಹಾಕೋ, ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ಹೂವೆಲ್ಲ ಇಟ್ಕೊಂಡು ಸೆಕೆ ಜಾಸ್ತಿ ಆಗ್ತಾ ಇದೆ. ಇರು ಹೊಲ್ದು ಬಿಡ್ತೀನಿ, ಆಮೇಲೆ ಹಾಕೊಳ್ತೀನಿ. ಅವ್ನು ನೀರಾಂಬ್ರಿ ಹೂವು ತಂದ್ಬಿಡ್ಲಿ, ನೀರಾಂಬ್ರಿ ಹೂವು ನಮ್ಗೆ ಗೆಣ್ಣೀರು ಹೂವು ತಂದ್ಬಿಡ್ಲಿ, ಕಟ್ಬಿಟ್ಟು ಒಟ್ಟಿಗೆ. ಮನೆ ನೋಡಿ ಹಬ್ಬದ ದಿನ ಎಲ್ಲ ಹೂವು ಹಾಳಾಗ್ಬಿಟ್ಟಿತ್ತು. ಅಲ್ಲಿಂದ ತಂದಾಗೆ ಚೆನ್ನಾಗಿಲ್ಲ. ಸುಮ್ಮನೆ ಶಾಮಂತಿ ಹೂವು ಚೆನ್ನಾಗಿರ್ಲಿಲ್ಲ ಬಿಡು. ಇಲ್ಲ, ನಾನು ತಗೊಂಡ ಚೆನ್ನಾಗಿ ಇತ್ತದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.